ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ರೀತಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆನ ಹೇಗೆ ಉಡ್ಸೋದಂತ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಅದಕ್ಕೆ ಎಲ್ಲ ಮೈಸೂರು ಸಿಲ್ಕ್ ಸೀರೆನ ನೆರಿಗೆ ಹಿಡಿತಾ ಇದ್ದೀನೆಲ್ಲ. ಈ ರೀತಿ ಒಂದು ಕಡೆಯಿಂದ ನೀಟಾಗಿ ನೆರಿಗೆ ಹಿಡಿದು ಇಟ್ಕೋಬೇಕು. ಅವೆಲ್ಲ ಜೋಡಿಸ್ಕೋಬೇಕು ಒಂದೊಂದಾಗಿ. ಕೆಲವರು ಅದನ್ನು ಬೇರೆ ಸೀರೆ, ರೇಷ್ಮೆ ಸೀರೆಗಳೆಲ್ಲ ನೀಟಾಗಿ ಕೂರ್ತವೆ, ಬಟ್ ಮೈಸೂರು ಸಿಲ್ಕ್ ಸ್ಯಾರಿ ಆ ಥರ ಕೂರಲ್ಲ, ಸಿಲ್ಕಲ್ಲೂ. ಹಾಗಾಗಿ ಇಬ್ಬರು ಬೇಕಾಗುತ್ತೆ ಸ್ಯಾರಿಗೆ ನೆರಿಗೆ ಹಿಡಿಯೋದಕ್ಕೆಲ್ಲ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನೀಟಾಗಿ ಒಂದು ಕಡೆಯಿಂದ ಈ ರೀತಿ ಮಾಡ್ಕೊಳ್ಳೋಣ. ಬೇರೆ ಸೀರೆಗಳೆಲ್ಲ ಸ್ವಲ್ಪ, ರೇಷ್ಮೆ ಸ್ಯಾರಿಗಳೆಲ್ಲ ನೀಟಾಗಿ ಆರಾಮಾಗಿ ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಕೂರುತ್ತೆ. ಬಟ್ ಮೈಸೂರು ಸಿಲ್ಕು ಸೀರೆ ಸ್ವಲ್ಪ ಸಿಲ್ಕ್ ಇರೋದ್ರಿಂದ ನೀಟಾಗಿ ಕೂರಬೇಕಾದ್ರೆ ಇಬ್ಬರು ಬೇಕೇ ಬೇಕು. ರೇಷ್ಮೆ ಸೀರೆ ಆದರೆ ಒಬ್ಬರೇ ಹಿಡಿಬೋದು. ನೆರಿಗೆಲ್ಲನೂ ರೀತಿ ಮಾಡ್ಕೊಳ್ಳೋಣ. ಫಸ್ಟು ನೆರಿಗೆಲ್ಲ ಆಯಿತು. ಇವಾಗ ನಾವು ಸೆರಗು ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಸೆರಗು ಬಿಟ್ಟಿದ್ದೀವಿ. ಅದನ್ನು ಕೂಡ ಆ ಕಡೆ ಮಾಡಿ ಇಟ್ಟಿದ್ದೀವಿ, ಪಿನ್ ಹಾಕಿ. ಬಟ್ ಇಲ್ಲಿ ಸೀರೆನ ನಾವು ಪಿನ್ ಹಾಕೋಬೇಕು ಇದಕ್ಕೆಲ್ಲ. ನೀವು ಪಿನ್ನ ಬೇಡ, ಸ್ಯಾರಿ ಹಾಳಾಗುತ್ತೆ ಅಂದರೆ ನೀವು ಆರಾಮಾಗಿ ನೀವು ಕ್ಲಿಪ್ಪು ಕೂಡ ಹಾಕೋಬೋದು. ಬಟ್ಟೆಗೆ ಒಣಗಾಕ್ತೀವಲ್ಲ, ಆ ಥರ ಕ್ಲಿಪ್ ಇದ್ರೂ ಕೂಡ ಹಾಕೋಬೋದು. ಕ್ಲಿಪ್ ಇದು ಇನ್ನೂ ಒಳ್ಳೆಯದೇ. ನಾನು ಇದು ಪಿನ್ ಹಾಕ್ತಾಯಿದ್ದೀನಿ, ಸೇಫ್ಟಿ ಪಿನ್ನನ್ನು. ಸ್ಯಾರಿ ತೂತಾಗುತ್ತೆ ಅಂದ್ಬಿಟ್ಟು ನಾವು ಬಟ್ಟೆಗೆ ಹಾಕೋ ಕ್ಲಿಪ್ ಕೂಡ ಹಾಕ್ಬೋದು. ನೋಡಿ, ಎಲ್ಲ ನೀಟಾಗಿ ಮತ್ತೆ ಎಲ್ಲ ಜೋಡಿಸ್ಕೋಬೇಕು ನೀಟಾಗಿ. ಒಂದೊಂದು ನೆರಿಗೆ ಹಿಂದೆ ಮುಂದೆ ಆಗಬಾರ್ದು. ಈಗ ನಾವು ಅದನ್ನು ಫೋಲ್ಡ್ ಮಾಡೋಣ. ನೋಡಿ, ಇದಕ್ಕೆ ನಾವು ಮೊದಲೇ ಕಳಸ ಇಟ್ಟಿದ್ವಲ್ಲ, ಅದಕ್ಕೆ ಈ ರೀತಿ ಕೂರಿಸ್ಬೇಕದು. ಕಲಶಕ್ಕೆ ಕಟ್ಟಬೇಕು ಫಸ್ಟು ಒಂದು ದಾರದಲ್ಲಿ. ನೋಡಿ, ಇವಾಗ ನೀಟಾಗಿ ಒಂದು ಸಪ್ಪೆ ದಾರ ಬರುತ್ತಲ್ಲ, ಅದರಲ್ಲಿ ಕೂಡ ಈಗ ಕಟ್ಟೋಣ. ಈಗ ನೀಟಾಗಿ ಕೆಳಗಡೆ ಎಲ್ಲ ಒಂದು ಇದರಲ್ಲಿ ಜೋಡಿಸ್ಕೋಬೇಕು ನೆರಿಗೆಗಳನ್ನ. ನಾನು ಈ ಸಲ ಸ್ಟ್ಯಾಂಡ್ ತೊಗೊಂಡು ಬಂದೀನಿ. ಬೇರೆ ಟೈಮಲ್ಲಿ ಇಷ್ಟು ವರ್ಷ ಒಂದ್ರ ಮೇಲೆ ಒಂದು ಕಳಶ ಕೂರಿಸ್ತಿದೆ. ಈ ಸಲ ನಾನು ಸ್ಟ್ಯಾಂಡ್ ತೊಗೊಬಂದು ಅದ್ರ ಮೇಲೆ ಇದು ಕಳಶನ ಕೂರಿಸಿದ್ದೀನಿ, ನನ್ನ ಬಿಂದಿಗೆನ. ನೀವು ಬೇಕಾದರೂ ಸ್ಟೀಲ್ ಬಿಂದಿಗೆನೂ ಇಡ್ಬೋದು, ಇಲ್ಲ ತಾಂಬೂರು ಬಿಂದಿಗೆ ಕಂಚಿನ ಬರುತ್ತಲ್ಲ ಅದರಲ್ಲರೂ ಇಡ್ಬೋದು. ನಿಮಗೇನು ಅನುಕೂಲ ಆಗುತ್ತೆ ಅದು ಇಡ್ಬೋದು ನೀವು ಆರಾಮಾಗಿ. ನೋಡಿ, ಈಗೆಲ್ಲ ಮಾಡಿದ್ದೀವಿ. ಈಗ ಈ ಸೇಫ್ಟಿ ಪಿನ್ನುಗಳನ್ನ ಬಿಚ್ಕೊಬಿಡೋಣ. ನೆರಿಗೆಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ನಾವು ಹಿಂದ್ಲು ದಿನನೇ ಈ ರೀತಿ ಮಾಡ್ಕೊಳ್ಳೋದು ಸ್ಯಾರಿದು. ನೈಟೇ ಮಾಡಿ ಇಟ್ಕೋಬೇಕೆಲ್ಲನೂ, ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕಲ್ಲ, ಹಾಗಾಗಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೆಲವ್ರು ನಾವು 2 ಸ್ಟೆಪ್ನೂ ಮಾಡ್ತಿದ್ದೆ ಕೆಲವು ಸಲ. ನಾನು ಈ ಸಲ ಒಂದೇ ಸ್ಟೆಪ್ ಮಾಡಿರೋದು ಸ್ಯಾರಿದು ನೆರಿಗೆದು. ಸುತ್ತ ನೆರಿಗೆ ಬರುತ್ತೆ ಈ ಥರ. ನೋಡಿ, ನೀಟಾಗೆಲ್ಲ ಒಂದು ಕಡೆಯಿಂದ ಕಾಣೋ ಹಾಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಪೇಷನ್ಸ್ ಬೇಕು ಇದೆಲ್ಲ ಮಾಡಬೇಕಾದ್ರೆ, ಸ್ಯಾರಿ ಉಡಿಸ್ಬೇಕಾದ್ರೆಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕೈನ ಕಟ್ತಾಯಿದ್ದೀನಿ, ಅದಕ್ಕೆ ಬ್ಲೌಸ್ ಪೀಸ್ ಎಲ್ಲ ಇದು ಮಾಡಿದ್ದೀವಿ. ನಾನು ರೆಡಿನೇ ತಂದುಬಿಟ್ಟಿದ್ದೆ ಈ ಸಲ. ಫಸ್ಟೆಲ್ಲ ನಾನು ಒಂದು ಕಡ್ಡಿ ಕಟ್ತಾಯಿದ್ದೆ. ಇವಾಗ ನಾನು ಅದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಅಂದ್ಬಿಟ್ಟು ಕೈಗಳು ತಂದಿದ್ದೀನಿ, ತೋಳುಗೆಲ್ಲ. ಅದಕ್ಕೆ ಹೊಸದು ಬ್ಲೌಸ್ ಪೀಸ್ ಹಾಕಿ ಮ್ಯಾಚ್ ಆಗಂಗೆ, ಮೈಸೂರು ಸಿಲ್ಕ್ ಹಂಚಿಗೆ ಬಾರ್ಡ್ರಿಗೆ ಮ್ಯಾಚ್ ಆಗಂಗೆ ಅದರಲ್ಲಿ ಹಿಂಗೆ ಇಡಬೇಕು. ಅದನ್ನೆಲ್ಲ ಕಟ್ಟಬೇಕು. ಅದನ್ನು ಕಟ್ಟಿ ಬ್ಲೌಸ್ ಪೀಸ್ನ ಬ್ಲೌಸ್ ಥರ ಇದು ಮಾಡಬೇಕು ತೋಳಿಗೆ. ನೋಡಿ,
ಒಂದು ಕಡೆಯಿಂದೆಲ್ಲ ಆಯ್ತು. ಈಗ ಸೆರಗ ಮುಂದೆ ತೊಗೊಳ್ದು ಇಟ್ಕೊಳ್ಳೋಣ. ನೋಡಿ ಇವಾಗ ಮುಂದೆಲ್ಲ ನೀಟಾಗಿ ಕಟ್ಕೊಳ್ಳೋದಕ್ಕೊಂದು ನೀಟಾಗಿ ಜೋಡಿಸ್ಕೊಳ್ಳೋನೆಲ್ಲನೂ ಈಸಿಯಾಗಿರುತ್ತೆ. ಏನೋ ಕಷ್ಟ ಏನೂ ಆಗಲ್ಲ ಇದು ಈ ರೀತಿ ಮಾಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಸೀರೆ ಉಡಿಸಿ ಲಕ್ಷ್ಮಿಗೆ ಎಲ್ಲ ಅಲಂಕಾರ ಮಾಡಿ ಇವಾಗ ತಮಗೆ ತೋರ್ತಾಯಿದ್ದೀವಿ. ಲಕ್ಷ್ಮಿ ಈ ರೀತಿ ಅಲಂಕಾರ ಮಾಡಿ ದೇವ್ರಿಗೆ ಅಂತಲೇ ಇದೊಂದು ಸೆಟ್ಟು ತೆಗೆದು ಇಟ್ಟಿದ್ದೀವಿ. ಹಾಗಾಗಿ ದೇವ್ರಿಗೆ ಎಲ್ಲ ಈ ರೀತಿ ಅಲಂಕಾರ ಮಾಡಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ. ಈ ರೀತಿ ನೀವು ಕೂಡ ಮನೇಲಿ ಮಾಡಿ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.